ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇಲ್ಲಿ ಕೇಳಲಾಗುವ ಪ್ರಶ್ನೆಗೆ ನೀವು ಎಷ್ಟು ಉತ್ತರಿಸಿದಿರಿ ಎಂದು ಕಮೆಂಟ್ ಮಾಡಿ. ಹಾಗಾದರೆ ನಿಮ್ಮ ಮೊದಲನೇ ಪ್ರಶ್ನೆ, ಚೆಸ್ ಆಟವು ಯಾವ ದೇಶದಲ್ಲಿ ಹುಟ್ಟಿಕೊಂಡಿತು? ಆಪ್ಷನ್ಸ್: ಭಾರತ, ನೇಪಾಳ, ಅಮೆರಿಕ, ಪಾಕಿಸ್ತಾನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ ದೇಶದಲ್ಲಿ ಹುಟ್ಟಿಕೊಂಡಿತ್ತು. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಹಣ್ಣು ಬೇಗ ಹಾಳಾಗುತ್ತದೆ? ಆಪ್ಷನ್ಸ್: ಮಾವಿನ ಹಣ್ಣು, ದಾಳಿಂಬೆ, ಪಪಾಯ, ಬಾಳೆಹಣ್ಣು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬಾಳೆಹಣ್ಣು ಬೇಗ ಹಾಳಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಸ್ವರ್ಗ ಎಂದು ಯಾವುದನ್ನು ಕರೆಯುತ್ತಾರೆ? ಶಿಮ್ಲಾ, ಅಯೋಧ್ಯೆ, ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಮ್ಮು ಮತ್ತು ಕಾಶ್ಮೀರ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಪೇಟಿಎಂ ಯಾವ ದೇಶದ ಕಂಪನಿಯಾಗಿದೆ? ಚೀನಾ, ಅಮೆರಿಕ, ರಷ್ಯಾ, ಭಾರತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತ ದೇಶದ ಕಂಪನಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಮುರಿದ ಕಾಲು ಗುಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? 2 ರಿಂದ 3 ವಾರ, 1 ರಿಂದ 4 ವಾರ, 6 ರಿಂದ 8 ವಾರ, 5 ರಿಂದ 7 ವಾರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 6 ರಿಂದ 8 ವಾರಗಳನ್ನು ತೆಗೆದುಕೊಳ್ಳುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಪೇಟಿಎಂ ಅನ್ನು ಯಾವಾಗ ಸ್ಥಾಪಿಸಲಾಗಿತ್ತು? ಆಗಸ್ಟ್ 2012, ಆಗಸ್ಟ್ 2010, ಆಗಸ್ಟ್ 2011, ಆಗಸ್ಟ್ 2009. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆಗಸ್ಟ್ 2010ರಲ್ಲಿ ಪ್ರಾರಂಭಿಸಲಾಯಿತು. ಯಾವ ಹಣ್ಣು ಹೆಚ್ಚು ಕ್ಯಾಲ್ಸಿಯಂ ಅನ್ನು ಹೊಂದಿದೆ? ದಾಳಿಂಬೆ, ಆಪಲ್, ಮಾವು, ಕಿವಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕಿವಿ ಹಣ್ಣು ಹೆಚ್ಚು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮುರಿದ ಮೂಳೆಯನ್ನು ಗುಣಪಡಿಸಲು ಯಾವ ಎಣ್ಣೆಯನ್ನು ಬಳಸುತ್ತಾರೆ? ಸಾಸಿವೆ ಎಣ್ಣೆ, ತೆಂಗಿನ ಎಣ್ಣೆ, ಬಾದಾಮಿ ಎಣ್ಣೆ, ಆಲಿವ್ ಎಣ್ಣೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಲಿವ್ ಎಣ್ಣೆಯನ್ನು ಬಳಸಲಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಇ ಕಾಮರ್ಸ್ ಕಂಪನಿ ಯಾವುದು? ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್, ಅಮೆಜಾನ್, ಸ್ವಿಗ್ಗಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಮೆಜಾನ್ ಕಂಪನಿ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಅಮೆಜಾನ್ ಕಂಪನಿ ಭಾರತಕ್ಕೆ ಯಾವಾಗ ಬಂದಿತು? ಫೆಬ್ರವರಿ 2013, ಫೆಬ್ರವರಿ 2011, ಫೆಬ್ರವರಿ 2012, ಫೆಬ್ರವರಿ 2015ರಲ್ಲಿ ಬಂದಿತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಫೆಬ್ರವರಿ 2011ರಲ್ಲಿ ಭಾರತಕ್ಕೆ ಬಂದಿತು. ಮೀಶೋ ಯಾವ ದೇಶದ ಕಂಪನಿಯಾಗಿದೆ? ಚೀನಾ, ರಷ್ಯಾ, ಭಾರತ, ಜಪಾನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದ ಕಂಪನಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ದೇಶ ಯಾವುದು? ಭಾರತ, ಚೀನಾ, ಪಾಕಿಸ್ತಾನ್, ರಷ್ಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ರಷ್ಯಾ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ದೇಶವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? ರಷ್ಯಾ, ಭಾರತ, ಅಮೆರಿಕ, ಚೀನಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಚೀನಾ ದೇಶವು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ನಿಮ್ಮ ಮುಂದಿನ ಪ್ರಶ್ನೆ, 27 ಜನರು ವಾಸಿಸುವ ದೇಶ ಯಾವುದು? ಬ್ರಿಟನ್, ಸೀಲ್ಯಾಂಡ್, ಇಂಗ್ಲೆಂಡ್, ಸ್ವೀಡನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸೀಲ್ಯಾಂಡ್ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ತಾಜ್ ಮಹಲ್ ನಿರ್ಮಾಣದಲ್ಲಿ ಸರಿಸುಮಾರು ಎಷ್ಟು ಕಾರ್ಮಿಕರು ಕೆಲಸ ಮಾಡಿದರು? 10,000, 15,000, 22,000, 20,000.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 20,000 ಕಾರ್ಮಿಕರು ಕೆಲಸ ಮಾಡಿದರು. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಅಡುಗೆ ಮಾಡಲು ಹಾವಿನ ಎಣ್ಣೆಯನ್ನು ಬಳಸುತ್ತಾರೆ? ಗೋವಾ, ಕೇರಳ, ಸಿಕ್ಕಿಂ, ತಮಿಳುನಾಡು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಕ್ಕಿಂನಲ್ಲಿ ಬಳಸುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಗಿಡವನ್ನು ನೆಡುವುದರಿಂದ ಸೊಳ್ಳೆಗಳು ದೂರವಾಗುತ್ತವೆ? ತುಳಸಿ, ಚೆಂಡು ಹೂವಿನ ಗಿಡ, ಕಳ್ಳಿ ಗಿಡ, ಸರ್ಪಗಂಧ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚೆಂಡು ಹೂವಿನ ಗಿಡವನ್ನು ನೆಡುವುದರಿಂದ ಸೊಳ್ಳೆಗಳು ದೂರವಾಗುತ್ತವೆ. ನಿಮ್ಮ ಮುಂದಿನ ಪ್ರಶ್ನೆ, ಮಲಗಿರುವಾಗ ದೇಹದ ಯಾವ ಭಾಗ ಬಿಸಿಯಾಗುತ್ತದೆ? ಕೈ, ಕಿವಿ, ಎದೆ, ತಲೆ ಮತ್ತು ಕತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ತಲೆ ಮತ್ತು ಕತ್ತು ಬಿಸಿಯಾಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರಿಗೆ ಗುಂಡು ಹಾರಿಸಿದವರು ಯಾರು? ಭಗತ್ ಸಿಂಗ್, ಉಧಮ್ ಸಿಂಗ್, ನಾಥಾರಾಮ್ ಗೋಡ್ಸೆ, ಜನರಲ್ ಡಯರ್. ಹೌದು, ಸರಿಯಾದ ಉತ್ತರ ಆಪ್ಷನ್ ಸಿ, ನಾಥಾರಾಮ್ ಗೋಡ್ಸೆ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವ ದೇಹದ ಯಾವ ಭಾಗದಲ್ಲಿ ಆಮ್ಲ ಕಂಡುಬರುತ್ತದೆ? ಯಕೃತ್ತು, ಮೂತ್ರಪಿಂಡ, ಮೆದುಳು, ಹೊಟ್ಟೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಹೊಟ್ಟೆ ಭಾಗದಲ್ಲಿ ಆಮ್ಲ ಕಂಡುಬರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ದೇಶದಲ್ಲಿ ಇಸ್ಪಿಕ್ಗಳನ್ನು ಕಂಡುಹಿಡಿಯಲಾಯಿತು? ಚೀನಾ, ಇಂಗ್ಲೆಂಡ್, ಭಾರತ, ಅಮೆರಿಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಚೀನಾ ದೇಶದಲ್ಲಿ ಕಂಡುಹಿಡಿಯಲಾಯಿತು. ನಿಮ್ಮ ಮುಂದಿನ ಪ್ರಶ್ನೆ, 15 ದೇಶಗಳ ರಾಷ್ಟ್ರೀಯ ಪ್ರಾಣಿ ಯಾವುದು? ಆನೆ, ನಾಯಿ, ಸಿಂಹ, ಹುಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಂಹ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಜೆಸಿಬಿಯನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಇಂಗ್ಲೆಂಡ್, ಇಂಡಿಯಾ, ಜಪಾನ್, ಅಮೆರಿಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಇಂಗ್ಲೆಂಡ್ನಲ್ಲಿ ಕಂಡುಹಿಡಿಯಲಾಯಿತು. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ? ಮಾವಿನ ಹಣ್ಣು, ದಾಳಿಂಬೆ, ಕಿವಿ, ಪಪ್ಪಾಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪಪ್ಪಾಯ ಹಣ್ಣು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಪ್ರಾಣಿಯು ಮೊದಲು ಚಂದ್ರನತ್ತ ಹೊರಟಿತು? ಇಲಿ, ನಾಯಿ, ಆಮೆ, ಬೆಕ್ಕು. ಹೌದು, ಸರಿಯಾದ ಉತ್ತರ ಆಪ್ಷನ್ ಬಿ, ನಾಯಿ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಜೀವಿಯ ಕಚ್ಚುವಿಕೆಯಿಂದ ಡೆಂಗು ರೋಗ ಬರುತ್ತದೆ? ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.